ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತು ಜನವರಿ 2025ರಲ್ಲಿ ನಡೆದಂತಹ ಇಂಗ್ಲೀಷ್ ಜೂನಿಯರ್ ಟೈಪಿಂಗ್ದು ಮ್ಯಾನುಸ್ಕ್ರಿಪ್ಟ್ ಪೇಪರ್ನ ಬಿಡಿಸೋಣ. ಯಾವ ರೀತಿಯಾಗಿ ಬಿಡಿಸೋದಂತ ನೋಡೋಣ, ಆಯಿತಾ? ಬನ್ನಿ. ಫಸ್ಟ್ ಕ್ವಶನ್ ಬಂದು ಸ್ಟೇಟ್ಮೆಂಟ್ ಇರ್ತದೆ. ಸ್ಟೇಟ್ಮೆಂಟ್ ಯಾವ ರೀತಿಯಾಗಿ ಬಿಡಿಸೋದಂತ ಫಸ್ಟ್, ಆಮೇಲೆ ಬಿಸ್ನೆಸ್ ಲೆಟ್ರು, ಆಮೇಲೆ ಗೌರ್ಮೆಂಟ್ ಲೆಟ್ರು ಎಲ್ಲವನ್ನು ಬಿಡಿಸೋಣ. ಓಕೆ, ಇಲ್ಲಿ ಹೆಡ್ಡಿಂಗ್ ಇದೆ ನೋಡಿ. ಫಸ್ಟ್ ಕ್ವಶನಲ್ಲಿ ಸ್ಟೇಟ್ಮೆಂಟ್ಗೆ ಹೆಡ್ಡಿಂಗ್ ಇರ್ತದಲ್ಲ, ಹೆಡ್ಡಿಂಗು ಜಾಸ್ತಿ ಲೆಂತ್ ಇದ್ದರೆ ಎಣ್ಸಕ್ಕೆ ಹೋಗಬೇಡಿ. ಕೆಲವೊಬ್ರು ಏನು ಮಾಡ್ತಾರೆ, ಎಷ್ಟು ಲೆಂತ್ ಇದ್ದರೂ ಎಣಿಸ್ಕೊ ಅಂತ ಕೂತ್ಕೋತಾರೆ. ಎಣಿಸ್ಕೋಬೇಡಿ ಯಾರು. ಲೆಂತ್ ಜಾಸ್ತಿ ಅನಿಸಿದ್ರೆ ಡೈರೆಕ್ಟಾಗಿ ಇಲ್ಲಿ 5 ಸ್ಪೇಸ್ ಬಿಟ್ಬಿಟ್ಟು ಟೈಪ್ ಮಾಡೋದು. ಶಾರ್ಟ್ ಆಗಿ ಒಂದು ಲೈನಲ್ಲಿ ಕುಂದ್ರೋ ಹಾಗೆ ಕಾಣಿದ್ರೆ ಎಣಿಸ್ಕೋಬೇಕು. ಓಕೆ, ಇವಾಗ ಏನು ಮಾಡಬೇಕು ಅಂದರೆ ಫಸ್ಟು ಇದರಲ್ಲಿ ಈ ಹೆಡ್ಡಿಂಗಲ್ಲಿ ಚೇಂಜ್ ಮಾಡ್ಕೊಳಕ್ಕೆ ಏನಿದೆ, ಇಲ್ಲಿ ಒಂದು ಈ ಥರ ಬಾರ್ ಕೊಟ್ಟಿದ್ದಾರೆ, ಅಂದರೆ ದ ಅಂತ ಬರ್ಕೋಬೇಕು. ಇಲ್ಲಿ ದ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು 5 ಇದ್ದಿದ್ದು 5 ಅಂತ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇನ್ವರ್ಡ್ಸ್ ಅಂತ, ಸೊ ಇಲ್ಲಿ 5 ಅಂತ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಲೈನ್ನ ಕವರ್ ಮಾಡ್ಕೋಬೇಕು, ಎಷ್ಟು ದೊಡ್ಡದಾಗುತ್ತೆ ಅಂತ. ಹೌದಾ? ಇನ್ನೂ ನೀವು ಪೇಪರ್ನ ಸೆಟ್ ಮಾಡ್ಕೊಂಡಿರಲ್ಲ, ಇದರಲ್ಲಿ ಮಷೀನಲ್ಲಿ ಮಾರ್ಜಿನ್ ಸೆಟ್ ಮಾಡ್ಕೊಂಡಿರಲ್ಲ, ಪೇಪರ್ ಅಷ್ಟೇ ಇನ್ಸರ್ಟ್ ಮಾಡಿರ್ತೀರಿ. ಇವಾಗ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಫಸ್ಟು ಈ ಲೈನಲ್ಲಿ ಯಾವುದು ದೊಡ್ಡದಾಗುತ್ತೆ ಅಂತ ನೋಡಬೇಕು. ಅದು ನೋಡಿದ್ರು ಕೂಡ ಈ ಬಾಕ್ಸಲ್ಲಿ ಏನು ಬರುತ್ತಲ್ಲ, ಈ ಬಾಕ್ಸಲ್ಲಿ ಏನಿದೆ ಅಲ್ಲ ಇಷ್ಟು, ಈ ಬಾಕ್ಸಲ್ಲಿ ಇರೋದು ಕಂಪಲ್ಸರಿ ಕ್ಯಾಲ್ಕುಲೇಟ್ ಮಾಡಲೇಬೇಕು. ನೀವು ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈ ಬಾಕ್ಸಲ್ಲಿ ಏನು ಬರುತ್ತಲ್ಲ ಇಷ್ಟು ಪೂರ್ತಿ. ಸೊ ಹೀಗಾಗಿ ನಾವು ಫಸ್ಟಿಗೆ ಇದನ್ನೇ ಮಾಡೋಣ. ನೋಡೋಣ. SL ಡಾಟ್ 3 ಇದೆ, ಈ ಕಡೆ ಒಂದು ಸ್ಪೇಸು, ಈ ಕಡೆ ಒಂದು ಸ್ಪೇಸು, 5 ಆಗುತ್ತೆ. ಓಕೆ, ಇಲ್ಲಿ 5 ಅಂತ ಬರ್ಕೊಳ್ಳೋಣ. ಇದರಲ್ಲಿ ಇದೇ ದೊಡ್ಡದಾಗುತ್ತಲ್ಲ, ಸೊ ಕೆಳಗಿನ ಎಣಿಸೋದು ಅವಶ್ಯಕತೆನೇ ಇಲ್ಲ. ಓಕೆ, ನೆಕ್ಸ್ಟ್ ಈ ಲೈನಲ್ಲಿ ಯಾವುದು ಜಾಸ್ತಿ ಲೆಂತ್ ಇದೆ, ಯಾವುದು ಉದ್ದ ಇದೆ ಅಂತ ನೋಡ್ಕೊಳ್ಳೋದಾದರೆ ಇದೇ ಅನಿಸುತ್ತೆ, ನೇಮ್ ಆಫ್ ದ ಅಂತಲೇ ದೊಡ್ಡದಾಗ್ಬೋದು. ನೋಡೋಣ. 1 2 3 4 5 6 7 8 9 10 11. ಇಲ್ಲಿ 11 ಅಂತ ಬರ್ಕೊಳ್ಳಿ. ಹಾಗೆ ಈ ಕಡೆ ಒಂದು ಸ್ಪೇಸು, ಈ ಕಡೆ ಒಂದು ಸ್ಪೇಸು, ಎಷ್ಟಾಯಿತು? 13. ಇಲ್ಲಿ ಮೇಲ್ಗಡೆ 13 ಅಂತ ಬರ್ಕೊಳ್ಳಿ. ಈಗ ನೋಡ್ಕೋಬಹುದು, ಇದರಲ್ಲಿ ಯಾವುದೋ ದೊಡ್ಡದಿಲ್ಲ ಅನಿಸುತ್ತೆ ನನಗರೆ. ಎಣಿಸ್ಕೊಳ್ಳೋಣ ಬನ್ನಿ ಒಂದ್ಸಲ. ಇದರಲ್ಲಿ ಚಿತ್ರದುರ್ಗ ಎಣಿಸೋಣ. 1 2 3 4 5 6 7 8 9 10 11. ನೋಡಿ, 11 + 2 13 ಕರೆಕ್ಟ್ ಇದೆನಾ? ಇದರಲ್ಲಿ 13 ಕರೆಕ್ಟ್. ನೆಕ್ಸ್ಟ್ ಇದರಲ್ಲಿ ಯಾವ್ದು ದೊಡ್ಡದಾಗಿದೆ, ಅಂತಂದರೆ ಇವು ಅಂಕಿಗಳು ದೊಡ್ಡದಾಗುತ್ತೆ, ಇವು ಸಣ್ಣ ಆಗುತ್ತಲ್ಲ. ಸೊ ಹೀಗಾಗಿ 1 2 3 4 5 6 6 + 1 2 8 ಆಗುತ್ತಲ್ಲ. 6 + 2 8. ಓಕೆ, 8 ಇದಕ್ಕೂ 8 ಆಗುತ್ತೆ, ಇದಕ್ಕೂ 8 ಆಗುತ್ತೆ, ಇದಕ್ಕೂ 8 ಆಗುತ್ತೆ, ಇದಕ್ಕೂ 8 ಆಗುತ್ತೆ. ಇದರಲ್ಲೆಲ್ಲ ಇವೇ ದೊಡ್ಡದಿದೆ. ಸೊ ಇದಾದ ನಂತರ ಇದು ಎಣಿಸ್ಕೊಂಡ್ರೆ 1 2 3 4. ಓಕೆ, 4, ಇದು 4 ಇದೆ, ಇದು 4 ಇದೆ, 2 4 6 ಇದೆ, ಇದು 8 ನೋಡಿ, ಇದು ಬರೋಬ್ಬರಿ ಆಯ್ತು, ಇದು 4 ಇದೆ. ಓಕೆ, ಇದಾದ ನಂತರ ಇವಾಗ ಕ್ಯಾಲ್ಕುಲೇಟ್ ಮಾಡೋದು, ಇವೆಲ್ಲ ಕೂಡಿಸ್ಬೇಕು. ಕೂಡಿಸೋಣ. 8 8 1 8 8 2 8 3 4 4 8 5 40 40 13 53 1 5 58 ಆಗುತ್ತೆ. ಓಕೆ, ಇಲ್ಲಿ ಟೋಟಲ್ ಆಗಿ 58 ಅಂತ ಬರ್ಕೊಳ್ಳೋಣ. ಬರ್ತಾ ಇದೆ 58 ಬರ್ಕೊಂಡ್ರೆ 58. ಇದರಲ್ಲಿ 80ರಲ್ಲಿ ಮೈನಸ್ ಮಾಡಬೇಕು. ಇದು 80ರಲ್ಲಿ 58 ಮೈನಸ್ ಮಾಡಬೇಕು. ಏನಕ್ಕಂತಂದರೆ ಇದು ವೈಟ್ ಸೀಟ್ ಏನಿರುತ್ತಲ್ಲ 80 ಇರ್ತದೆ ಅದು. ಸೊ ಹೀಗಾಗಿ 58 ಮೈನಸ್ ಮಾಡಬೇಕಾಗುತ್ತೆ. ಮೈನಸ್ ಮಾಡಿದ್ರೆ ಇದರಲ್ಲಿ ಎಷ್ಟು ಉಳಿತೆ? 22 ಉಳಿತದೆ. ಓಕೆ, 22. 22ರಲ್ಲಿ ನೀವೇನು ಮಾಡಬೇಕಾಗುತ್ತಂದರೆ ಈ ಕಡೆ 11 ಮಾರ್ಜಿನ್ ಬಿಡಬೇಕು. ಅಂದರೆ 11 ಮಾರ್ಜಿನ್ ಬಿಟ್ಟು ಪೇಪರ್ ಸೆಟ್ ಮಾಡ್ಕೋಬೇಕು. ಮತ್ತು ಈ ಕಡೆಯಿಂದ 11 ಬಿಡಬೇಕು. ಇದೆಲ್ಲ ಗೊತ್ತೇ ಇರುತ್ತೆ ನಿಮಗೆ. ಏನಾದರೂ ಕನ್ಫ್ಯೂಸ್ ಆದರೆ ಕಮೆಂಟಲ್ಲಿ ಹೇಳಿ, ಮಷೀನಲ್ಲಿ ಕೂಡ ಹಾಕಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಟೈಮ್, ಆಯಿತಾ? ಇದೆಲ್ಲ ಗೊತ್ತಿರುತ್ತೆ ಅಂತ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಿಲ್ಲ ನಾನು. ಹಾಗೂ ಏನಾದರೂ ಡೌಟ್ ಬಂದರೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ? ಈ ಕಡೆ 11, ಈ ಕಡೆ 11 ಬಿಟ್ಬಿಟ್ಟು ಸೆಂಟರ್ ಮಾಡ್ಕೊಳ್ಳಿ. ಇದನ್ನು ಸೆಂಟರ್ ಮಾಡ್ಕೊಂಡ್ಬಿಟ್ಟು ಇದನ್ನು ಫಸ್ಟ್ ಟೈಪ್ ಮಾಡ್ಕೊಳ್ಳಿ. 5 ಸ್ಪೇಸ್ ಬಿಟ್ಬಿಟ್ಟು ಸ್ಟೇಟ್ಮೆಂಟ್ ಶೋಯಿಂಗ್ ದ ಸೇಲ್ಸ್ ಆಫ್ ವೇರಿಯಸ್ ಅಂತ ಟೈಪ್ ಮಾಡ್ಕೊಳ್ಳಿ. ಇದನ್ನು ಟೈಪ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಈ ಒಂದು ಲೈನ್, ಇದು 1.5 ಲೈನ್ ಸ್ಪೇಸ್ ಇಟ್ಟಿರಬೇಕು. ಇಟ್ಟು ಟೈಪ್ ಮಾಡಿ ಆಮೇಲೆ ಇಲ್ಲಿ ಕೆಳಗಡೆ ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕೊಂಡ ನಂತರ ಇದನ್ನು ಇಲ್ಲಿ ಲೈನ್ ಹಾಕೊಂಡ ನಂತರ ಇಲ್ಲಿ ಗೆರೆ ಹಾಕೋಬೇಕಾಗುತ್ತೆ ನೀವು.
ಇಲ್ಲಿ ಫಸ್ಟ್ ಒಂದು ಗೆರೆ, ಅಲ್ಲಾದ ನಂತರ ಟಕ 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 ಅಂತ 5 ಸ್ಪೇಸ್ ಕೊಟ್ಟು ಇಲ್ಲೊಂದು ಗೆರೆ ಹಾಕೋಬೇಕು. ನಂತರ ಇಲ್ಲಿವರೆಗೂ 13 ಸ್ಪೇಸ್ ಕೊಟ್ಟು ಇಲ್ಲೊಂದು ಗೆರೆ ಹಾಕೊಳ್ಳಿ. ಇಲ್ಲಿಂದ 8 ಸ್ಪೇಸ್ಗೆ 8 ಸ್ಪೇಸ್ಗೆ 8 ಸ್ಪೇಸು 8 ಸ್ಪೇಸು 8 ಸ್ಪೇಸ್ಗೆ ಗೆರೆ ಹಾಕೊಳ್ಳಿ. ಗೆರೆ ಹಾಕೊಂಡ ನಂತರ ನೀವು ಮತ್ತೆ ಕ್ಯಾರಿಯರ್ನ ಸರಿಸ್ಬಿಟ್ಟು ಇಲ್ಲಿ SL ನಂಬರ್ ಅಂತ ಬರೀಬೇಕು. ಇದು SL ನಂಬರ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಅಂದರೆ ಈ ಕಡೆ 1 ಸ್ಪೇಸ್ ಕೊಟ್ಟು ಟೈಪ್ ಮಾಡಿ, SL ಅಂತ ಕೊಟ್ಟು ಡಾಟ್ ಮಾಡಿ, ಮತ್ತೆ 1 ಸ್ಪೇಸ್ ಕೊಟ್ಟರೆ ಇಲ್ಲಿಗೆ ಬರುತ್ತೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ಸ್ಪೇಸ್ ಕೊಟ್ಟು ನೇಮ್ ಆಫ್ ದ ಅಂತ ಬರ್ಕೊಳ್ಳಿ, ಇಲ್ಲಿ ಕವರ್ ಆಗುತ್ತೆ. ಓಕೆ, ಇದು ಆದ ನಂತರ ನೆಕ್ಸ್ಟು 1.5 ಲೈನ್ ಮಾರ್ಜಿನ್ ಇಟ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ಸಿಂಗಲ್ ಸ್ಪೇಸ್ ಕೊಟ್ಟು ನಂಬರ್ ಅಂತ ಬರೀರಿ. ನೆಕ್ಸ್ಟ್ ಸಿಂಗಲ್ ಸ್ಪೇಸ್ ಕೊಟ್ಟರೆ ಈ ಗೆರೆಗೆ ಬರುತ್ತೆ. ನೆಕ್ಸ್ಟ್ ಇದು ಎಷ್ಟಿದೆ? 8 ಇದೆ. ಇದು ಅಲ್ಲ ಡಿಸ್ಟ್ರಿಕ್ಟ್ ಎಷ್ಟಾಗುತ್ತೆ? ಇಲ್ಲಿ 8 ಡಿಸ್ಟ್ರಿಕ್ಟ್ 1 2 3 4 5 6 7 8 ಆಗುತ್ತಲ್ಲ. ಓಕೆ, ಇದು 8 ಆಗುತ್ತೆ. ಇದರಲ್ಲಿ ಇದು ಸೆಂಟರ್ ಮಾಡ್ಕೋಬೇಕು. 13ರಲ್ಲಿ 8 ಮೈನಸ್ ಮಾಡಿದ್ರೆ 5 ಉಳಿತಲ್ಲ. ಈ ಕಡೆ 1 2 3 ಸ್ಪೇಸ್ ಕೊಟ್ಟು ಡಿಸ್ಟ್ರಿಕ್ಟ್ ಅಂತ ಟೈಪ್ ಮಾಡಿ. ಈ ಕಡೆ 2 ಸ್ಪೇಸ್ ಕೊಟ್ಟರೆ ಇಲ್ಲಿವರೆಗೂ ಬರುತ್ತೆ. ಹೌದಾ? ಓಕೆ, ಅದಾದ ನಂತರ ಒಂದ್ಸಲ ಟಕ್ ಅಂತ ರಿವರ್ಸ್ನ ಏನದು ರೂಲರ್ ಇರುತ್ತಲ್ಲ ಅದು ರಿವರ್ಸ್ ಒಂದ್ಸಲ ಟಕ್ ಅನಿಸಿ ಇದು ಮಿಡಲ್ ಬರುತ್ತೆ. ಮಿಡಲ್ ಬಂದಾಗ ಈ 8ರಲ್ಲಿ 4 ಮೈನಸ್ ಮಾಡಿದ್ರೆ ಈ ಕಡೆ 2 ಸ್ಪೇಸ್ ಕೊಡಬೇಕಾಗುತ್ತೆ. 2 ಸ್ಪೇಸ್ ಕೊಟ್ಟು ಮಿಲ್ಕ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಮತ್ತೆ 2 ಸ್ಪೇಸ್ ಕೊಟ್ಟರೆ ಇಲ್ಲಿಗೆ ಬರುತ್ತೆ. ಮತ್ತೆ 2 ಸ್ಪೇಸ್ ಕೊಡಿ, 2 ಸ್ಪೇಸ್ ಕೊಟ್ಟು ಕರ್ಡ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಮತ್ತೆ ಈ ಕಡೆ 2 ಸ್ಪೇಸ್ ಕೊಡಿ, ಈ ಗೆರೆ ಬರುತ್ತೆ. ನೆಕ್ಸ್ಟ್ 2 ಸ್ಪೇಸ್ ಕೊಟ್ಟು ಇದನ್ನು ಟೈಪ್ ಮಾಡಿ, ಗಿ ಅಂತ ಟೈಪ್ ಮಾಡಿದ ನಂತರ 2 ಸ್ಪೇಸ್ ಕೊಡಿ, ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ 1 ಸ್ಪೇಸ್ ಕೊಟ್ಟು ಪ್ಯಾನರ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಈ 1 ಸ್ಪೇಸ್ ಕೊಟ್ಟರೆ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಮತ್ತೆ 2 ಸ್ಪೇಸ್ ಕೊಟ್ಟು ಕೋವಾ ಅಂತ ಟೈಪ್ ಮಾಡಿ. ನೆಕ್ಸ್ಟ್ 2 ಸ್ಪೇಸ್ ಕೊಟ್ಟರೆ ಇದ್ದಂಡಿಗೆ ಬರುತ್ತೆ. ಓಕೆ, ಡೆಡ್ ಎಂಡ್ ಬರುತ್ತೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಕೆಳಗಿನ ಗೆರೆನ ಹಾಕೊಳ್ಳಿ. ಕೆಳಗಿನ ಗೆರೆ ಹಾಕೊಂಡ ನಂತರ ನೀವು ಇದು ಏನಿರುತ್ತಲ್ಲ ಸ್ವಲ್ಪ ಚಿಕ್ಕದು, ಎಷ್ಟು 12 14 ಇದೆಯಲ್ಲ, 14 ಇದ್ದರೆ ಕವರ್ ಆಗುತ್ತೆ. ಇದನ್ನು 2 ಲೈನ್ ಸ್ಪೇಸ್ ಇಟ್ಕೊಳ್ಳಿ. ಕೆಳಗಡೆ ಇರುತ್ತಲ್ಲ ಇಲ್ಲಿಗೆ ಬಂದು 2 ಲೈನ್ ಸ್ಪೇಸ್ ಮಾಡ್ಕೊಳ್ಳಿ. 2 ಲೈನ್ ಸ್ಪೇಸ್ ಮಾಡಿಕೊಂಡು ನಂಬರು ಸೆಂಟ್ರ್ ಆಗಬೇಕಾಗುತ್ತೆ. ಇವೆಲ್ಲ ಏನು ನಂಬರ್ ಬರುತ್ತಲ್ಲ ಈ ನಂಬರು ಮತ್ತು ಈ ನಂಬರ್ಗಳು ಎಲ್ಲ ಸೆಂಟ್ರ್ ಆಗಬೇಕು. ಇದೇನು ಬ್ಯಾಂಗ್ಳೂರು ಚಿತ್ರದುರ್ಗ ಅಂತಿಲ್ಲ ಡಿಸ್ಟಿಕ್ ನೇಮ್ಸ್ ಇದೆಯಲ್ಲ ಇದು ಸೆಂಟ್ರ್ ಆಗೋದಿಲ್ಲ. ಈ ಲೈನ್ಗೆ ಬಿಟ್ಟು ಇಲ್ಲೊಂದು ಲೈನ್ ಇರುತ್ತಲ್ಲ, ಈ ಲೈನ್ ಹಾಕ್ಕೊಂಡಿರ್ತಾರಲ್ಲ ಟಿಕ್ ಮಾರ್ಕು, ಸೊ ಇದ್ರ ಬಿಟ್ಟು 1 ಸ್ಪೇಸ್ ಆದ ನಂತರ ಟೈಪ್ ಮಾಡಬೇಕಿದು. 1 ಸ್ಪೇಸ್ ಕೊಟ್ಟು ನೆಕ್ಸ್ಟೇ ಬರಿಬೇಕಿದು. ಇದು ನಂಬರ್ಸ್ ಮಾತ್ರ ಸೆಂಟ್ರ್ ಮಾಡ್ಕೋಬೇಕು. ನಂಬರ್ಸ್ ಮತ್ತು ಈ ನಂಬರ್ಸ್ ಸೆಂಟ್ರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇವಾಗ ಕ್ಯಾರಿಯರ್ ಸೇರಿಸ್ಬಿಟ್ಟು ಇದಕ್ಕೆ ಸೆಂಟ್ರ್ ಆಗಬೇಕಂದ್ರೆ 5ರಲ್ಲಿ 1 ತೆಗೆದ್ರೆ 4 ಉಳಿತಲ್ಲ. ಸೊ ಈ ಕಡೆ 2 ಸ್ಪೇಸ್ ಕೊಡಿ, ಟಕ್ ಟಕ್ ಅಂತ 2 ಸ್ಪೇಸ್ ಕೊಟ್ಟು 1 ಅಂತ ಟೈಪ್ ಮಾಡಿ. ಈ ಕಡೆ 2 ಸ್ಪೇಸ್ ಕೊಟ್ಟರೆ ಈ ಲೈನಿಗೆ ಬರುತ್ತಾ. ನೆಕ್ಸ್ಟ್ ಇನ್ನೊಂದು ಸ್ಪೇಸ್ ಕೊಟ್ಟು ಟೈಪ್ ಮಾಡೋದು. ಅಂದರೆ ಇಲ್ಲಿದಿಂದ 1 ಅಂತ ಬರಲಿಕ್ಕೆ 2 ಸ್ಪೇಸು, ಈ 1ರಿಂದ ಮತ್ತೆ ಬ್ಯಾಂಗ್ಳೂರು ಅಂತ ಟೈಪ್ ಮಾಡಬೇಕಂದ್ರೆ 3 ಸ್ಪೇಸ್ ನಡುವೆ ಗ್ಯಾಪ್ ಇರುತ್ತೆ. ಬ್ಯಾಂಗ್ಳೂರು ಅಂತ ಟೈಪ್ ಮಾಡಿ. ಓಕೆ, ಬ್ಯಾಂಗ್ಳೂರು ಎಷ್ಟು ಅಕ್ಷರ ಇದೆ ಅಂತ ಏನು ಕನ್ಸಿಡರ್ ಮಾಡ್ಲಿಕ್ಕೆ ಹೋಗಬೇಡಿ, ಎಣಿಸೋದಿಲ್ಲ. ಅಲ್ಲಿ ಮಿಡಲ್ ಮಾಡೋದು ಅವಶ್ಯಕತೆ ಇರಲ್ಲ. ಈ ಲೈನ್ ಆದ ನೆಕ್ಸ್ಟ್ 1 ಸ್ಪೇಸ್ ಕೊಟ್ಟು ಟೈಪ್ ಮಾಡೋದಿರ್ತದೆ. ಹಾಗೆ ನೆಕ್ಸ್ಟ್ ಈ ಲೈನಿಗೆ ಬಂದಾಗ ಬಂದ ನಂತರ ಇದು ಮಿಡಲ್ ಮಾಡಬೇಕಾಗುತ್ತೆ. ಸೊ ಇದು ಮಿಡಲ್ ಮಾಡಲಿಕ್ಕೆ ಕರೆಕ್ಟ್ ಎಕ್ಸಾಕ್ಟ್ ಸಂಖ್ಯೆ ಇದ್ದಾವೆ. ಸೊ ಹೀಗಾಗಿ 1 ಸ್ಪೇಸ್ ಕೊಟ್ಟು 68,000 ಅಂತ ಹಾಕಿಬಿಟ್ಟು ಮತ್ತೆ 1 ಸ್ಪೇಸ್ ಕೊಟ್ಟು ಬಿಟ್ಟರೆ ಇಲ್ಲಿಗೆ ಆಗುತ್ತೆ. ಮತ್ತೆ 1 ಸ್ಪೇಸ್ ಕೊಡೋದು, ಇದು ಬರೆಯೋದು ಇಲ್ಲಿ. ಅಂದರೆ ಇದ್ರ 2 ಮಧ್ಯೆ 2 ಸ್ಪೇಸ್ ಕೊಟ್ಕೊಂತ ಬಂದ್ಬಿಡೋದು ಅಷ್ಟೇ. ಇದು ದಂಡಿವರೆಗೂ ಬರುತ್ತೆ. ಓಕೆ, ಮತ್ತು ಇನ್ನೊಂದು ಕೆಲವೊಂದು ಕಡೆ ಎಲ್ಲ ಕಾಮ ಕೊಟ್ಟಿರಲ್ಲ. ಸೊ ನೀವು ಕಾಮ ಕಂಪಲ್ಸರಿ ಕೊಡಲೇಬೇಕು, ಆಯಿತಾ. ಎಲ್ಲಿ ಕಾಮ ಕೊಟ್ಟಿರಲ್ಲ ನೋಡು ಅದು ಕಾಮ ಕೊಡಬೇಕು. ನೆಕ್ಸ್ಟ್ ಇಲ್ಲೇನಿದೆ 9-5, ಅದು 9-5 ಆಗಬಾರ್ದು, ಇದು ಈ ಉಲ್ಟಾ ಆಗಬೇಕು, 5-9 ಆಗಬೇಕು. ಇದನ್ನು ಕವರ್ ಮಾಡ್ಕೊಳ್ಳಿ. ಹಾಗೆ ಇದು ಇಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ. ಈಚೆ ಕಡೆ ಮಾಡಿರಿ, ಈಚೆ ಕಡೆ ಮಾಡಿರಿ. ಇದು ಮ್ಯಾಲಿನ ಕೆಳಗೆ, ಕೆಳಗಿನ ಮೇಲೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮುಂದೆ ಬಂದು ಇದರಲ್ಲಿ ಏನಿದೆ ಅಂದರೆ ಇದು ಯಾವ ರೀತಿ ಇದೆ ಸ್ಟೇಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಇದು ಇದ್ದಂಗೆ ಟೈಪ್ ಮಾಡೋದು ಇದು. ನೆಕ್ಸ್ಟ್ ಇದು ಮೇಲಿನ ಕೆಳಗೆ, ಕೆಳಗಿನ ಮೇಲೆ, ಇದು ಮೇಲಿನ ಕೆಳಗೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಏನಿದೆ ಅಂದರೆ ಇಲ್ಲಿ ಒಂದು 0, ಈ 0ನ ತೊಗೊಂಬಂದ್ಬಿಟ್ಟು ಇಲ್ಲಿ ಹಾಕೊಂಡು ಟೈಪ್ ಮಾಡಿ ಆದಮೇಲೆ ಕೆಲವೊಬ್ರು ಚಂದ ಕಾಣಲ್ಲ ಅಂತಂದು ಹಿಂಗೆ ಗೆರೆ ಹಾಕಲ್ಲ. ಹಿಂಗೆ ಗೆರೆ ಕಂಪಲ್ಸರಿ ಹಾಕೋಬೇಕಾ ನೀವು ಲಾಸ್ಟಿಗೆ ಎಕ್ಸಾಮ್ ಆದಮೇಲೆ ಗೆರೆ ಹಾಕಿ ಕೊಡ್ರಿ, ಆಯಿತಾ. ಇದಾದ ನಂತರ ನೆಕ್ಸ್ಟು ಇದೇನಿದೆಯಲ್ಲ ಇದಕ್ಕೆ ಇಲ್ಲಿಂದ ಇಲ್ಲಿ ತನಕ 5 ಸ್ಪೇಸ್ ಕೊಟ್ಟು ಟೈಪ್ ಮಾಡೋದು ಅವಶ್ಯಕತೆ ಇಲ್ಲ. ಈ ಡೆಡ್ ಎಂಡಿಂದ 1 ಸ್ಪೇಸ್ ಕೊಟ್ಬಿಟ್ಟು ಟೈಪ್ ಮಾಡ್ರಿ ನೋಟ್ ಅಂತ. ಇದು ಕ್ಯಾಪಿಟಲ್ ಇರಬೇಕು ನೋಟ್ ಅಂತ. ನೆಕ್ಸ್ಟ್ ದ ಅಬೌವ್ ಫಿಗರ್ಸ್ ಅಂತ ಈ ಟೈಪ್ ಮಾಡ್ಕೊಳ್ಳಿ ಮುಂದೆ.
ಟೋಟಲ್ ಮಾರ್ಕ್ಸ್ ಇದಕ್ಕೆ ಎಷ್ಟಿರುತ್ತೆ ಅಂದರೆ 40 ಮಾರ್ಕ್ಸ್ ಇರ್ತದೆ. 36 ಮಾರ್ಕ್ಸ್ ಇದು ಒಳಗೆ ಏನು ಕಂಟೆಂಟ್ ಬರೆದಿರ್ತೀರಲ್ಲ, ಇದು ಏನೆಲ್ಲ ಬರಿತೀರಲ್ಲ, ಇದಕ್ಕೆ 36 ಮಾರ್ಕ್ಸ್ ಇರ್ತದೆ. ನೀವು ಕರೆಕ್ಟ್ ಫಾರ್ಮೆಟ್ ಒಳಗೆ ಹಾಕಿದ್ರೆ ಅಂದ್ರೆ ಅದಕ್ಕೆ 4 ಮಾರ್ಕ್ಸ್ ಇರ್ತದೆ. ಸ್ವಲ್ಪ ಫಾರ್ಮೆಟ್ ಮಿಸ್ಟೇಕ್ ಆದರೂ ಕೂಡ ಜಾಸ್ತಿ ಮಾರ್ಕ್ಸ್ ಕಟ್ ಮಾಡಲ್ಲ. ನೀವೇನಾದರೂ ತಪ್ಪು ಮಾಡಿರ್ತೀರಲ್ಲ, ತಪ್ಪು ಮಾಡಿದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ, ಆಯಿತಾ. ನೆಕ್ಸ್ಟ್ ಲೆಟರ್ ಬಿಡಿಸೋದು ನೋಡೋದಾದರೆ ಲೆಟರ್ ನೋಡೋಣ. ಹೋಯ್ತು, ಒಂದು ಸೆಕೆಂಡ್. ಫಸ್ಟ್ ಇರೋದು ಟೈಪ್ ರೈಟ್ ದ ಫಾಲೋವಿಂಗ್ ಬಿಸ್ನೆಸ್ ಲೆಟರ್ ಇನ್ ಪ್ರಾಪರ್ ಫಾರ್ಮ್ ಇನ್ ಸಿಂಗಲ್ ಲೈನ್ ಸ್ಪೇಸಿಂಗ್. ಇಲ್ಲಿ ಅವರು ಹೇಳಿದ್ದಾರೆ ಸಿಂಗಲ್ ಲೈನ್ ಸ್ಪೇಸಿಂಗಲ್ಲಿ ನೀವು ಟೈಪ್ ಮಾಡಬೇಕು ಅಂತ, ಆಯಿತಾ. ನೀವು ಸಿಂಗಲ್ ಲೈನ್ ಅಲ್ಲ, 1.5 ಲೈನ್ ಸ್ಪೇಸ್ ಇಟ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ ಅದು. 1.5 ಲೈನ್ ಸ್ಪೇಸ್ ಇಟ್ಕೊಳ್ಳಿ. ಸಿಂಗಲ್ ಲೈನ್ ಅಂದರೆ ಮಷೀನಲ್ಲಿ ಸ್ವಲ್ಪ ಇಂಕು ಒಂದಕ್ಕೊಂದು ಹತ್ಕೊಂಡು ಚೆನ್ನಾಗಿ ಕಾಣಲ್ಲ, ಅದು 1.5 ಲೈನ್ ಸ್ಪೇಸ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ನೋ ಪ್ರಾಬ್ಲಮ್. ಅದರಿಂದ ಮಾರ್ಕ್ಸ್ ಕಟ್ ಮಾಡಲ್ಲ, ಆಯಿತಾ. ನೆಕ್ಸ್ಟು ಇವಾಗ ಇದನ್ನು ಬಿಡಿಸೋದು ಯಾವ ರೀತಿ ಅಂತಂದರೆ ನೋಡಿ ಓದೋಣ. ಲೆಟರ್ ನಂಬರ್ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ಲೆಟರ್ ನಂಬರ್ ಇದೆ, ಇದ್ರದ್ದೇನು ಕೌಂಟ್ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಫ್ರಾಮ್ ಅಡ್ರೆಸ್. ಫಸ್ಟ್ ಫ್ರಾಮ್ ಅಡ್ರೆಸ್ ನೋಡೋದಾದರೆ ಇದನ್ನು ಕೌಂಟ್ ಮಾಡಬೇಕಾಗುತ್ತೆ. ನೋಡಿ, ಲಕ್ಷ್ಮಿ ಫ್ಲವರ್ಸ್ ಡೆಕೋರೇಟರ್ಸ್ ಅಂತ ಇದೆ. ಓಕೆ, ಇದು ಹೆಡ್ಡಿಂಗು, ಇದು ಸಬ್ ಹೆಡ್ಡಿಂಗ್ ಆಗುತ್ತೆ. ನೋಡಿ, ಫ್ಲವರ್ ಸಪ್ಲೈಯರ್ ಆ್ಯಂಡ್ ಡೆಕೋರೇಟರ್ಸ್ ಅಂತ, ಇದು ಸಬ್ ಹೆಡ್ಡಿಂಗ್. ಇದು ಅಡ್ರೆಸ್ ಲೈನಲ್ಲಿ ಬರ್ತದೆ. ಓಕೆ, ಇದು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 ಇಲ್ಲಿ ಸೆಂಟರ್ ಮಾಡ್ಕೊಳ್ಬೇಕು. ಈಗ ನೀವು ಇದನ್ನ ಪೇಪರ್ ಯಾವ ರೀತಿಯಾಗಿ ಹಾಕೊಂಡಿರ್ತೀರ ಅಂದರೆ 10 to 75ಗೆ ಮಾರ್ಜಿನ್ ಇಟ್ಕೊಂಡಿರ್ತೀರ. ಸೊ ಇದನ್ನು ಸೆಂಟರ್ ಮಾಡ್ಕೋಬೇಕು. 25 ಇದೆ, ಇದು ಎಷ್ಟು 25 ಇರುತ್ತಲ್ಲ ಇದು. ಸೊ ಇದರ ಎಷ್ಟರಲ್ಲಿ ಅಂದರೆ ಈ 40, ಇಲ್ಲಿ 40 ಸೆಂಟ್ರ್ ಆಗುತ್ತೆ. 40ದಿಂದ ಸೆಂಟ್ರ್ ಮಾಡಿಕೊಂಡು 25ಕ್ಕೆ ಡಿವೈಡ್ ಬೈ 2 ಮಾಡಿದ್ರೆ 12.5. ಓಕೆ, ಈ ಕಡೆ 12 ಬರಲಿ, ಹಿಂದೆ 12 ಹಿಂದೆ ಬಂದರೆ ಎಷ್ಟಾಗುತ್ತೆ 38 ಆಗುತ್ತೆ. ಇಲ್ಲಿ 38 ಮಾರ್ಜಿನಿಂದ ಟೈಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. 38ರಿಂದ ಏನಂತ ಟೈಪ್ ಮಾಡಬೇಕು ಅಂತಂದರೆ ಇಲ್ಲಿ ಲಕ್ಷ್ಮಿ ಫ್ಲವರ್ಸ್ ಡೆಕೋರೇಟರ್ಸ್ ಅಂತ ಟೈಪ್ ಮಾಡಿ. ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ, ಸೆಂಟರ್ ಆಗುತ್ತೆ ಇದು. ಇದ್ರ ಕೆಳಗಡೆ ಇದು ಸೆಂಟರ್ ಮಾಡ್ಕೋಬೇಕು. ಏನಿದೆಯಲ್ಲ ಇದು ಸಬ್ ಹೆಡ್ಲೈನು, ಅದು 1 2 3 4. ಇದು 33 ಇದೆ, ನೀವು ಎಣಿಸ್ಕೋಬಹುದು. 33 ಅಂದರೆ ಇದು ಇದ್ರ ಕೆಳಗಡೆ ಸೆಂಟರ್ ಮಾಡ್ಕೊಂಡ್ಬಿಟ್ಟು, ಅಂದರೆ ಈ 40ಕ್ಕೆ ಸೆಂಟರ್ ಮಾಡ್ಕೊಳ್ಳಿ. ಸೆಂಟರ್ ಮಾಡ್ಕೊಂಡು ಇದ್ರ ಕೆಳಗಡೆ ಬರ್ಕೊಳ್ಳಿ. ಓಕೆ, ಆಯಿತಾ. ನೆಕ್ಸ್ಟು ಫ್ರಾಮ್ ಅಡ್ರೆಸ್ ಯಾವ ರೀತಿಯಾಗಿ ಬರೆಯೋದು ಅಂತಂದರೆ ಫ್ರಾಮ್ ಅಡ್ರೆಸ್ ಇಲ್ಲಿದೆ ನೋಡಿ, ನಂಬರ್ .246, 8th ಕ್ರಾಸ್ ಅಂತ. ಇದು ಎಲ್ಲ ಕೂಡ ಒಂದೇ ಲೈನ್ ಮಾಡ್ಕೊಳ್ಳಿ. 2 3 ಮಾಡ್ಕೊಳಕ್ಕೆ ಹೋಗಬೇಡಿ, ಆಯಿತಾ. ಇಲ್ಲಿ ನಂಬರಿಂದ ಕ್ರಾಸ್ ತನ ಒಂದೇ ಮಾಡ್ಕೊಳ್ಳಿ. ಅದು ಎನ್ಸೋಣ 1 2 3 4 5 6 7 8 9 10 11 12 13 14 15 16 17 18 19 ಎಷ್ಟಾಗುತ್ತೆ 19 ಆಗುತ್ತೆ. ಸೊ ಇದನ್ನು 19 ಅಂತ ಇಲ್ಲಿ ಬರೆದುಕೊಳ್ಳಿ. ನೆಕ್ಸ್ಟ್ ಮಲ್ಲೇಶ್ವರಂ ಎಷ್ಟಾಗುತ್ತೆ ಅಂದರೆ 12 ಆಗುತ್ತೆ ಇದು. ಓಕೆ, 12 ಅಂತ ಇದಕ್ಕೆ ಬರೆದುಕೊಳ್ಳಿ ಇಲ್ಲಿ. ಹಾಗೆ ನೆಕ್ಸ್ಟ್ ಡೇಟು, ಇದು ಡೇಟೆಡ್ ಅಂತ ಬಿಸ್ನೆಸ್ ಲೆಟರ್ ಹಾಕಬಾರ್ದು, ಆಯಿತಾ. ಡೈರೆಕ್ಟ್ ಡೇಟ್ ಹಾಕಬೇಕು ಕೆಳಗಡೆ. ಇದು 10th, ಇಲ್ಲಿ 9 ಅಂತ ಈಗ ಬರಿಬಾರ್ದು, 10 9 ಅಂತ ಬರಿಬಾರ್ದು, ಸೆಪ್ಟೆಂಬರ್ ಅಂತ ಬರ್ಕೋಬೇಕಾಗುತ್ತೆ. ಓಕೆ, ಸೆಪ್ಟೆಂಬರ್. ಇದನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ 20 ಆಗುತ್ತೆ. ಓಕೆ, 20 ಆಗುತ್ತೆ. ಸೊ ಇದರಲ್ಲಿ ದೊಡ್ಡದು ಯಾವುದಿದೆ ಈ ಕೆಳಗಿಂದ ಇರುತ್ತೆ, ಹೌದಾ. ಡೇಟೇ ದೊಡ್ಡದಿದೆ, ಇದು 10th ಅಂತ ಮಾಡ್ಕೋಬೇಕು. ಓಕೆ, 10th ಅಂತ ಮಾಡ್ಕೋಬೇಕು. 10th ಸೆಪ್ಟೆಂಬರ್ 2023 ಇದು ಹೈಯೆಸ್ಟ್ ಆಗುತ್ತೆ, 20 ಆಗುತ್ತಲ್ಲ. ಸೊ ಅವಾಗ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿಂದ ಬ್ಯಾಕ್ 20 ಮಾರ್ಜಿನ್ ಬ್ಯಾಕ್ ಬರಬೇಕು ನೀವು. 20 ಅಂದರೆ ಮಾರ್ಕ್ ಹಾಕೊಳ್ಳೋದಲ್ಲ,
ಹಿಂಗೆ ಮಾರ್ಜಿನ್ ಸರಿಸ್ಕೊಂಡು 20 ಹಿಂದೆ ಬಂದು ಇಲ್ಲೊಂದು ಟಿಕ್ ಮಾಡ್ಕೊಳ್ಳಿ ಮೇಲೆ ಪೆನ್ಸಿಲಿಂದ ಟಿಕ್ ಮಾಡಿಕೊಂಡು ಈಗ 20 ಅಂದರೆ ಕೆಳಗಡೆ 20 ಹೈಯೆಸ್ಟ್ ಇರುತ್ತಲ್ಲ. ಸೊ ಹೀಗಾಗಿ ಯಾವ್ದು ಹೈಯೆಸ್ಟ್ ಇದೆ ಅದನ್ನು ಬಂದುಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು. ಅದಾದ ನಂತರ ನೀವು ಇದನ್ನು ಟೈಪ್ ಮಾಡಿ 19 ಇದೆ ಅಲ್ಲ. ಸೊ ಇದು ಇಲ್ಲಿಂದ ಶುರು ಮಾಡ್ಕೊಳ್ಳಿ. ನಂಬರ್ 2 4 6 8 ಅಂತಂದು ಹಿಂಗೆ ಇಲ್ಲಿಂದ ಟೈಪ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಬರುತ್ತೆ, 1 ಸ್ಪೇಸ್ ಉಳಿತೆ. ಓಕೆ, ಮತ್ತು ಕೆಳಗಡೆ ಬಂದು ಮಲ್ಲೇಶ್ವರಂ ಅಂತ, ಮಲ್ಲೇಶ್ವರಂ ಇಲ್ಲಿ ಕೆಳಗಡೆ ಸೆಂಟರ್ ಮಾಡ್ಕೋಬೇಕಿರ್ತದಲ್ಲ ನೀವು. ಮಲ್ಲೇಶ್ವರಂ ಎಟ್ಟದ 12 ಅದ, 20 12 ತೆಗೆದ್ರೆ 8 ಉಳಿತದಲ್ಲ. ಸೊ ಇಲ್ಲಿದಿಂದ 4 ಸ್ಪೇಸ್ ಕೊಡ್ರಿ, 1 2 3 4. ಇಲ್ಲಿಂದ ಮಲ್ಲೇಶ್ವರಂ ಕೊಡ್ರಿ, ಈ ಕಡೆ 4 ಸ್ಪೇಸ್ ಉಳಿದಿರ್ತದೆ. ಓಕೆ, ಇದು ಸೆಂಟ್ರ್ ಆಯ್ತಾ. ನೆಕ್ಸ್ಟ್ ಇದು ಏನು ಡೇಟ್ ಇದೆಯಲ್ಲ ಇಲ್ಲಿಂದನೇ ಟೈಪ್ ಮಾಡಿ 10th ಸೆಪ್ಟೆಂಬರ್ ಅಂದ್ಬಿಟ್ಟು. ಓಕೆ, ಫುಲ್ ಮಾಡಬೇಕಾ 2023 ಅಂತ ಟೈಪ್ ಮಾಡಿ. ಇದರ ಸ್ಟೇಟಿಗೆ ಬಂದು ಇದೇನೋ ಲೆಟರ್ ನಂಬರ್ ಇದೆಯಲ್ಲ, ಲೆಟರ್ ನಂಬರ್ನ ಟೈಪ್ ಮಾಡಬೇಕು. ಜಸ್ಟ್ ಇದು ಲೆಟರ್ ಅಂತ ತೆಗಿಬೇಕು, ಜಸ್ಟ್ ನಂಬರ್ ಅಂತ ಟೈಪ್ ಮಾಡು, ಇಷ್ಟು ಟೈಪ್ ಮಾಡಬೇಕು. ಟೈಪ್ ಮಾಡಿ ಆದಮೇಲೆ ಮತ್ತೆ 2 ಲೈನ್ ಸ್ಪೇಸ್ ಕೊಡಬೇಕು. ಇಲ್ಲಿ 2 ಲೈನ್ ಸ್ಪೇಸ್ ಕೊಟ್ಟು ಇಲ್ಲಿ 2 ಅಡ್ರೆಸ್ ಇದೆ ನೋಡಿ, ಇಲ್ಲಿ 2 ಅಡ್ರೆಸ್ ಇದೆಯಲ್ಲ. 2 ಅಡ್ರೆಸ್ ಏನಿದೆ, ಮಿಸರ್ಸ್ ಪದ್ಮಾವತಿ ಇಂಡಸ್ಟ್ರೀಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ರಾಜಾಜಿನಗರ್ ಬ್ಯಾಂಗ್ಳೂರು. ಇದೇನು ಬ್ಯಾಂಗ್ಳೂರು ಅಂತ ಇದೆಯಲ್ಲ ಇದು ಕ್ಯಾಪಿಟಲ್ ಆಗಿರಬೇಕು, ಕಂಪಲ್ಸರಿ ಕ್ಯಾಪಿಟಲ್ ಆಗಿ ಬರೀಬೇಕು, ಲಾಸ್ಟಿಗೆ ಬರೀಬೇಕಿರ್ತದೆ ಅದು. ಇದು ಯಾವ ರೀತಿ ಅಂದರೆ ಇದು ಎಣಿಸ್ಕೊಳ್ಳೋದು ಏನಿಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಮಿಸರ್ಸ್ ಪದ್ಮಾವತಿ ಇಂಡಸ್ಟ್ರೀಸ್ ಅಂತ ಬರೆದ್ಬಿಟ್ಟು ಇದಕ್ಕೆ 5 ಸ್ಪೇಸ್ ಕೊಡೋದಿಲ್ಲ. ಇದ್ರ ಕೆಳಗಡೆನೆ ಇದು ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಇಲ್ಲಿ ಕೆಳಗಡೆನೆ ಬರೀರಿ. ನೆಕ್ಸ್ಟ್ ರಾಜಾಜಿನಗರ್ ಅಂತ ಅದ್ರ ಕೆಳಗಡೆ ಬರೀರಿ. ನೆಕ್ಸ್ಟ್ ಬ್ಯಾಂಗ್ಳೂರ್ ಅಂತ ಅದ್ರ ಕೆಳಗಡೆ ಕ್ಯಾಪಿಟಲಲ್ಲಿ ಬರೀರಿ, ಬ್ಯಾಂಗ್ಳೂರ್ ಅಂತ ಬರೆದು ಫುಲ್ ಸ್ಟಾಪ್ ಕೊಡ್ರಿ. ಅದಾದ ನಂತರ 2 ಲೈನ್ ಸ್ಪೇಸ್ ಕೊಡಿ. 2 ಲೈನ್ ಸ್ಪೇಸ್ ಈ ಬೆಂಗಳೂರಿಗೆ 2 ಲೈನ್ ಸ್ಪೇಸ್ ಕೊಟ್ಟು ಕೆಳಗಡೆ ಡಿಯರ್ ಸರ್ ಅಂತ ಟೈಪ್ ಮಾಡಿ. ಇದು ಪೂರ್ತಿ ಟೈಪ್ ಮಾಡಿ, ಬರೀ D/S ಅಂತ ಟೈಪ್ ಮಾಡಬೇಡಿ, ಡಿಯರ್ ಸರ್ ಅಂತ ಟೈಪ್ ಮಾಡಿ. ಅದಾದ ನಂತರ ಕೆಳಗಡೆ 2 ಲೈನ್ ಸ್ಪೇಸ್ ಕೊಡಿ. ಓಕೆ, 2 ಲೈನ್ ಸ್ಪೇಸ್ ಕೊಟ್ಟು ಇಲ್ಲಿ ಸಬ್ಜೆಕ್ಟ್ಗೆ ಈಗ ನೀವು 10 ಮಾರ್ಜಿನಿಂದ 10 ಮಾರ್ಜಿನ್ ಮುಂದೆ ಸಬ್ಜೆಕ್ಟ್ ಅಂತ ಟೈಪ್ ಮಾಡಬೇಕು. ಸಬ್ಜೆಕ್ಟ್ ಅಂದರೆ ಟೋಟಲ್ ಇಲ್ಲಿ 20 ಅದು, ಅಂದರೆ 10 ಸ್ಪೇಸ್ ಕೊಟ್ಟು ಸಬ್ ಅಂತ ಟೈಪ್ ಮಾಡಿ. ಅದ್ರ ಮುಂದೆ ಇಲ್ಲಿ 65 ಒಳಗಡೆ ಬರಬೇಕದು, 10 to 65 ಒಳಗಡೆ, ಅಂದರೆ ಇದು 20 to 65 ಒಳಗಡೆ ಇರಬೇಕದು ಸಬ್ಜೆಕ್ಟ್. ಆಯಿತಾ, 65 ಒಳಗಡೆ ಇದನ್ನು ಟೈಪ್ ಮಾಡಿಕೊಂಡು ಇದು ಟಿಕ್ ಮಾರ್ಕ್ನ ಮಾಡೋದು ಮರಿಬೇಡಿ, ಅಂದರೆ ಚೆನ್ನಾಗಿ ಕಾಣುತ್ತೆ. ಓಕೆ, ಇದ್ರ ಕೆಳಗಡೆ ಟಿಕ್ ಮಾರ್ಕ್ ಮಾಡ್ಕೊಂಡು ಒಂದು 5 ಮಾರ್ಕ್ ಮಾಡಿಕೊಂಡು ಕೆಳಗಡೆ ಮತ್ತೆ 3 ಲೈನ್ ಸ್ಪೇಸ್ ಕೊಡಿ. ಇಲ್ಲೇನು ಮಾಡಿ 3 ಲೈನ್ ಸ್ಪೇಸ್, ಇಲ್ಲಿಗೂ ಮತ್ತು ಇಲ್ಲಿಗೂ 3 ಲೈನ್ ಸ್ಪೇಸ್ ಕೊಡಿ. ಕೊಟ್ಟು ಇದು 1.5 ಲೈನ್ ಮಾರ್ಜಿನ್ ಇಟ್ಕೊಳ್ಳಿ. ಏನಿದು ಸಬ್ಜೆಕ್ಟ್ ಇರುತ್ತಲ್ಲ, ಈ ವಿಷಯ ಇದೇನೋ ಪೂರ್ತಿ ಸ್ಟೋರಿ ಇರುತ್ತಲ್ಲ, ಇದನ್ನು ಬರಲಿಕ್ಕೆ 1.5 ಇಟ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಮಷೀನಲ್ಲಿ. ಆಯಿತಾ, ಸೊ ಹೀಗಾಗಿ ಇದನ್ನು ಬರ್ಕೊಳ್ಳಿ. ಇದನ್ನು ಟೈಪ್ ಮಾಡೋದ್ರಲ್ಲಿ ಇಲ್ಲಿ ಬಂದು ಏನು ಮಾರ್ಕ್ ಕೊಟ್ಟಿದ್ದಾರಲ್ಲ ಇಂಥವು ಗಮನಿಸಬೇಕಾಗುತ್ತೆ. ನೀವು ಇಲ್ಲಿ ದ ಅಂತ ಟೈಪ್ ಮಾಡಬೇಕು, ಇಲ್ಲಿ ದ ಅಂತ ಟೈಪ್ ಮಾಡಿ. ಹಾಗೆ ಇದು ಏನಿದೆಯಲ್ಲ ಈ ಹಿಂದೆ ಮುಂದೆ ಮಾಡಬೇಕು, ಪ್ರೈಸ್ ಲಿಸ್ಟ್ ಅಂತ ಮಾಡಬೇಕು, ಫುಲ್ ಪಾಯಿಂಟ್ ಕೊಡಬೇಕು. ಮತ್ತು ಇದರಲ್ಲಿ ಏನಿದೆ ಇಲ್ಲಿ ಸ್ಪೇಸ್ ಇದೆಯಲ್ಲ, ಈ ಸ್ಪೇಸ್ನ ತೆಗಿಬೇಕು. ಡೈರೆಕ್ಟ್ ಮೀನ್ ವೈಲ್ ಅಂತ ಟೈಪ್ ಮಾಡಬೇಕು. ಇದು ಲೋವರ್ ಕೇಸ್, ಇದು ಅಪ್ಪರ್ ಕೇಸ್, US ಅಂತ ಇದೆ ನೋಡಿ, ಅಪ್ಪರ್ ಕೇಸ್. ಇದು ಕ್ಯಾಪಿಟಲ್ S ಮಾಡ್ಕೋಬೇಕು. ಹಾಗೆ ನೆಕ್ಸ್ಟ್ ಇದರಲ್ಲಿ ಇಲ್ಲಿದೆ ನೋಡಿ ನ್ಯೂ ಪ್ಯಾರಾ. ಈ ಥರ ಬಂದರೆ ನ್ಯೂ ಪ್ಯಾರಾ ಅಂತಲೇ ತಿಳ್ಕೊಂಬಿಡಿ. ಆಯಿತಾ, ಓಕೆ, ಇಲ್ಲಿ ಇದರಿಂದ ಒಂದು ಹೊಸ ಪ್ಯಾರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದು ದ ಅಂತ ಮಾಡ್ಕೊಳ್ಳಿ, ದ ಲೀಡಿಂಗ್ ಅಂತ. ನೆಕ್ಸ್ಟ್ ಹಾಗೆ ಮುಂದೆ ನೋಡೋದಾದರೆ ಇಲ್ಲಿ ಒಂದು ಅಪ್ಪರ್ ಕೇಸ್ ಮಾಡ್ಕೋಬೇಕು, ಲೋವರ್ ಕೇಸಿಂದ W ಅಂತ ಅಪ್ಪರ್ ಕೇಸ್ ಮಾಡ್ಕೊಳ್ಳಿ, ಕ್ಯಾಪಿಟಲ್ W ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇಲ್ಲಿ ಒಂದು ನ್ಯೂ ಪ್ಯಾರಾ ಅಂತ ಕೊಟ್ಟಿದ್ದಾರೆ ನೋಡಿ, ನ್ಯೂ ಪ್ಯಾರಾ ಮಾಡ್ಕೊಳ್ಳಿ. ಇಲ್ಲಿ ಒಂದು Q ಅಂತ ಕೊಟ್ಟರೆ ಡಿಲೀಟ್ ಅಂತ, ಇಲ್ಲಿ ಡಿಲೀಟ್ ಮಾಡ್ಕೊಂಬಿಡಿ, ಇದು ಟೈಪ್ ಮಾಡ್ಲಿಕ್ಕೆ ಹೋಗಬೇಡಿ. ಇದು ಇಲ್ಲಿ ಸಪ್ಲೈ ದ ಡಿಸೈರ್ ಅಂತ ಇಲ್ಲಿ ದ ಅಂತ ಮಾಡ್ಕೊಳ್ಳಿ. ಆಯಿತಾ, ಓಕೆ, ಇಲ್ಲಿ ಫುಲ್ ಪಾಯಿಂಟ್ ಕೊಟ್ಟು ನೆಕ್ಸ್ಟು ಇಲ್ಲಿಗೆ ಇದು ಥ್ಯಾಂಕಿಂಗ್ ಯು ಅಂತ ಬರೀಬೇಕಲ್ಲ. ಸೊ ಇಲ್ಲಿ ಥ್ಯಾಂಕಿಂಗ್ ಯು ಅಂತ ಬರ್ಕೊಂಡ್ಬಿಟ್ಟು ಕೆಳಗಡೆ 3 ಲೈನ್ ಸ್ಪೇಸ್ ಕೊಟ್ಟು ನೆಕ್ಸ್ಟ್ ಇಲ್ಲಿ 35 ಸ್ಟಾರ್ಟ್ ಮಾಡಿದ್ದು, 45 ಸೀನಿಯರ್ಗೆ 35 ಇರುತ್ತೆ. ಈ 45 ಯುವರ್ಸ್ ಫೇತ್ಫುಲಿ ಅಂತ ಟೈಪ್ ಮಾಡಬೇಕು. ಯುವರ್ಸ್ ಫೇತ್ಫುಲಿ ಟೋಟಲ್ ಅಕ್ಷರ ಎಷ್ಟು ಇರುತ್ತೆ, 17 ಇರುತ್ತೆ. ಇದು ನಿಮ್ಗೆ ಬಾಯಟ ಇರುತ್ತೆ ಅನ್ಕೋತೀನಿ ನಾನು, ಎಣಿಸ್ಕೋಬೋದು ನೋಡಿ. 1 2 3 4 5 6 7 8 9 10 11 12 13 14 15 16 17 ಇದೆಯಲ್ಲ. ಈ 45 ಮಾರ್ಜಿನಿಂದ ಸ್ಟಾರ್ಟ್ ಮಾಡ್ಕೋಬೇಕು, ಟೈಪ್ ಮಾಡಬೇಕು ಯುವರ್ಸ್ ಫೇತ್ಫುಲಿ ಅಂತ.
ಇದರಲ್ಲಿ ಸೆಂಟರ್ ಆಗೋದು ಐ ಸೆಂಟರ್ ಆಗುತ್ತೆ. ಓಕೆ, ಕೆಳಗಡೆ ಇಲ್ಲಿ ಈ ಫ್ರಾಮ್ ಅಡ್ರೆಸ್ನ ಹಾಕಬೇಕಾಗುತ್ತೆ. ಫಾರ್ ಅಂತ ಹಾಕಿಬಿಟ್ಟು ಏನಿದೆ ಲಕ್ಷ್ಮಿ ಫ್ಲವರ್ಸ್ ಡೆಕೋರೇಟರ್ ಅಂತ ಬರೀಬೇಕಾಗುತ್ತೆ ಇಲ್ಲಿ. ಇದನ್ನು ಮತ್ತೆ ಎಣಿಸ್ಕೊಂತ ಕೂತ್ಕೋಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಈಗ ಆಲ್ರೆಡಿ ಅಲ್ಲಿ ಎಣಿಸಿದ್ದಾರೆ, ಅದು ಎಷ್ಟಾಗಿದೆ 25 ಆಗಿದೆ. ಹೌದಾ, 25 ಆದರೆ ಇದು ಇವಾಗ ಏನು ಎಣಿಸ್ಕೋಬೇಕು ಅಂದರೆ ಫಾರ್ ಅಂತ ಅಷ್ಟೇ. 1 2 3 ಇದೊಂದು ಸ್ಪೇಸ್ 4 ಇಲ್ಲಿ ಲಾಸ್ಟ್ ಒಂದು ಫುಲ್ ಪಾಯಿಂಟ್ 5 ಆಗುತ್ತಲ್ಲ. 25 + 5 30. ಓಕೆ, ಇದರಲ್ಲಿ ಸೆಂಟರ್ 30 ಮಾಡಿಕೊಂಡ್ರೆ ಇಲ್ಲಿಂದ ಹಿಂದಕ್ಕೆ 15 ಬರಬೇಕಷ್ಟೆ. ಇದು ಎಲ್ಲಿಗಿದೆ ನೋಡಿ, ಮೇಲ್ಗಡೆ ಮಾರ್ಜಿನ್ ನೋಡ್ಕೋಬೇಕು. ಈಗ ಇದು ಸೆಂಟರ್ ಐ ಸೆಂಟರ್ ಮಾಡಿಕೊಂಡು ಈ ಕಡೆ ಹಿಂದಕ್ಕೆ 15 ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ಟೈಪ್ ಮಾಡಬೇಕು ಫಾರ್ ಲಕ್ಷ್ಮಿ ಫ್ಲವರ್ಸ್ ಡೆಕೋರೇಟರ್ ಅಂತ ಬರೆದು ಇಲ್ಲಿ ಫುಲ್ ಪಾಯಿಂಟ್ ಕೊಡಿ. ಇಲ್ಲಿ 4 ಲೈನ್ ಸ್ಪೇಸ್ ಕೊಟ್ಬಿಟ್ಟು ಕೆಳಗಡೆ ಮ್ಯಾನೇಜರ್ ಅಂತ ಟೈಪ್ ಮಾಡಿ. ಇದು 8 ಇದೆ. ಹೌದಾ, 1 2 3 4 5 6 7 8 ಇರುತ್ತೆ. ಇದು ಫಿಕ್ಸ್. ಇದೆಲ್ಲ ನಿಮ್ಗೆ ಬಾಯ್ಟ್ ಇರಬೇಕು, ಯಾಕಂತಂದರೆ ನೀವು ಎಕ್ಸಾಮ್ ಡೈಲಿ ಆಗಿ ಬರೀತಿರ್ತೀವಿ, ಇದು ಪ್ರಾಕ್ಟೀಸ್ ಮಾಡ್ತಿರ್ತೀರ. ಸೊ ಅನ್ಕೋತೀನಿ ನಾನು 8 ಇದೆ ಅಂದರೆ ಈ ಐಗೆ ಸೆಂಟರ್ ಮಾಡಿಕೊಂಡು ಈ ಕಡೆ 4 ಈ ಕಡೆ 4 ಮಾಡಿಕೊಂಡು ಮ್ಯಾನೇಜರ್ ಅಂತ ಟೈಪ್ ಮಾಡಿ. ಓಕೆ, ಬಿಸ್ನೆಸ್ ಲೆಟರ್ ಮುಗೀತು. ನನಗೆ ಅನಿಸುತ್ತೆ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು ಅಂತ, ಏನಕ್ಕಂದರೆ ಇದರಲ್ಲಿ ಹೇಳಕ್ಕೆ ಸರಿ ಆಗ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಷೀನಲ್ಲೇ ನೋಡೋಣ, ಆಯಿತಾ? ಹಾಗೆ ಏನಾದರೂ ಅರ್ಥ ಆಗಿದ್ರೆ ಓಕೆ, ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ದಯವಿಟ್ಟು, ಆಯಿತಾ? ಇವಾಗ ಏನೋ ಹೇಳೋದಕ್ಕಿತ್ತು ಇದರಲ್ಲಿ. ಹಾಂ, ಓಕೆ. ಎಷ್ಟು ಮಾರ್ಕ್ಸಿಗೆ ಇರುತ್ತಪ್ಪ ಇದು ಅಂತಂದರೆ ಟೋಟಲು 30 ಮಾರ್ಕ್ಸಿಗೆ ಇರುತ್ತೆ. ಓಕೆ, 30 ಮಾರ್ಕ್ಸಿಗಿದ್ರೆ 26 ಮಾರ್ಕ್ಸು ನೀವು ಯಾವ ರೀತಿಯಾಗಿ ಫಾರ್ಮೆಟ್ ಮೇಂಟೈನ್ ಮಾಡಿದ್ದೀರಿ, 4 ಮಾರ್ಕ್ಸು ಯಾವ ರೀತಿಯಾಗಿ ಫಾರ್ಮೆಟ್ ಮೇಂಟೈನ್ ಮಾಡಿದ್ದೀರಾ ಅಂತ 4 ಮಾರ್ಕ್ಸ್ ಇರುತ್ತೆ. 26 ಮಾರ್ಕ್ಸ್ ನೀವು ಯಾವ ರೀತಿಯಾಗಿ ಟೈಪ್ ಮಾಡಿದ್ದೀರಾ ಅಂತ ಟೈಪ್ ಮಾಡಲಿಕ್ಕೆ 26 ಮಾರ್ಕ್ಸ್ ಇರುತ್ತೆ. ನೀವು ಒಳಗಡೆ ಎಲ್ಲ ಸಬ್ಜೆಕ್ಟ್ ಎಲ್ಲ ಕಂಟೆಂಟ್ ಎಲ್ಲ ಟೈಪ್ ಮಾಡಿರ್ತಿರಲ್ಲ, ಕಂಟೆಂಟ್ಗೆ 26, ಫಾರ್ಮೆಟ್ಗೆ 4 ಮಾರ್ಕ್ಸ್ ಇರುತ್ತೆ. ಟೋಟಲ್ 30 ಮಾರ್ಕ್ಸಿಗೆ ಇರುತ್ತೆ ಇದು. ಓಕೆ, ನೆಕ್ಸ್ಟ್ ಗೌರ್ಮೆಂಟ್ ಲೆಟ್ರ್ ಯಾವ ರೀತಿಯಾಗಿ ಬಿಡಿಸೋದು. ನೀವು ಪ್ರಾಕ್ಟೀಸ್ ಯಾವ ರೀತಿಯಾಗಿ ಮಾಡಬೇಕಾದ್ರೆ ಡೈಲಿ ಇನ್ಸ್ಟಿಟ್ಯೂಟ್ಗೆ ಬಂದ ನಂತರ, ಇವಾಗ ಎಕ್ಸಾಮ್ ನಿಯರ್ ಬಂದಿದೆಯಲ್ಲ, ಸೊ ಫಸ್ಟು ಮಷೀನ್ ಮೇಲೆ ಕೂತ ತಕ್ಷಣ ಫಸ್ಟ್ ಒಂದು ಸ್ಪೀಡ್ ಕ್ವಶನ್ ಪೇಪರ್ ಮುಗಿಸಿ 15 ನಿಮಿಷ ಹೋಗಲ್ಲ ನಿಮಗೆ. 12ರಿಂದ 13 ನಿಮಿಷದಲ್ಲಿ ಸ್ಪೀಡ್ ಕ್ವಶನ್ ಪೇಪರ್ ಮುಗಿತೆ. ಸ್ಪೀಡ್ ಆದಮೇಲೆ ಡೈಲಿ ಒಂದೊಂದು ಮ್ಯಾನುಸ್ಕ್ರಿಪ್ಟ್ ಪೇಪರ್ನ ಕಂಪ್ಲೀಟ್ ಮಾಡಿ ಹೋಗಬೇಕು. ಕನ್ನಡ ಇಂಗ್ಲೀಷ್ 2 ಎಕ್ಸಾಮ್ ಬರೀತಿದ್ರು ಕೂಡ 2 ನೀವು ಕ್ವಶನ್ ಪೇಪರ್, ಸ್ಪೀಡ್ ಕ್ವಶನ್ ಪೇಪರ್, ಮ್ಯಾನುಸ್ಕ್ರಿಪ್ಟ್ ಪೇಪರ್ ಡೈಲಿ ಒಂದು ಮುಗಿಸ್ಬೇಕು. ಅದು ಮಿನಿಮಮ್ ವರ್ಕ್ ನಿಮ್ಮದು. ಮ್ಯಾಕ್ಸಿಮಮ್ ಅಂದರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು, ಬಟ್ ಡೈಲಿ ಕ್ವಶನ್ ಪೇಪರ್ನ ನೀವು ಬಿಡಿಸ್ತಾ ಬನ್ನಿ. ಯಾಕಂತಂದರೆ ಇನ್ನೊಂದು ನೀವು ಟೈಪ್ ಮಾಡಿದ್ದಾನ ನೀವೇ ವ್ಯಾಲ್ಯುವೇಟ್ ಮಾಡ್ಕೊಳ್ಳಿ. ಏನು ಸ್ಪೀಡ್ ಇರುತ್ತಲ್ಲ, 15 ನಿಮಿಷದ ಸ್ಪೀಡ್ ಇರುತ್ತಲ್ಲ, ಪ್ರತಿದಿನ ಹೊಳ್ಳಿ ಚೆಕ್ ಮಾಡಿಕೊಂಡು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ, ಆಯಿತಾ? ಬನ್ನಿ ಗೌರ್ಮೆಂಟ್ ಲೆಟ್ರ್ ಯಾವ ರೀತಿಯಾಗಿ ಬಿಡಿಸೋದು ಅಂತ ನೋಡೋಣ. ಇದು ಲೆಟರ್ ನಂಬರ್ ಇದೆ, ಲೆಟರ್ ನಂಬರ್ ಬಿಟ್ಬಿಡಿ, ಆಮೇಲೆ ನೋಡ್ಕೊಳಕ್ಕೆ ಬರುತ್ತೆ. ಈಗ ಫಸ್ಟು ಇಲ್ಲಿ ಸೆಂಟ್ರಲ್ಲಿ ಏನು ಹಾಕೋಬೇಕಂತ ಗೊತ್ತಿದೆ ನಿಮ್ಗೆ. ಏನು ಹಾಕೋಬೇಕು ಅಂದರೆ ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಸೆಂಟ್ರಲ್ ಮಾಡ್ಕೊಳ್ಳೇಬೇಕು, ಫಿಕ್ಸ್. ಇದು ಗೌರ್ಮೆಂಟ್ ಲೆಟ್ರಿಗೆ, ಆಯಿತಾ? ಜೂನಿಯರ್ದವ್ರಿಗೆ ಅದು ಎಷ್ಟು ಅಕ್ಷರ ಇರ್ತದೆ ಅಂತ ಗೊತ್ತಾ ನಿಮಗೆ? ಗೊತ್ತಿರುತ್ತೆ, 23 ಅಕ್ಷರ ಇರುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ. ಈಗ 40ರಿಂದ ಸೆಂಟರ್ ಮಾಡಿಕೊಂಡು ಈ ಕಡೆ ಸೆಂಟರ್ ಮಾಡಿಕೊಂಡು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಟೈಪ್ ಮಾಡಿ. ಕೆಳಗಡೆ ಇದರಲ್ಲಿ ಏನಿದೆ, ಡೇಟೆಡ್ 8/11/2006 ಫ್ರಾಮ್ ಅಡ್ರೆಸ್ ಇಲ್ಲಿದೆ ನೋಡಿ. ದ ಚೀಫ್ ಸೆಕ್ರೆಟರಿ ಟು ಗೌರ್ಮೆಂಟ್ ವಿಧಾನಸೌಧ ಬ್ಯಾಂಗ್ಳೂರ್ ಅಂತ ಇದೆ ಅಲ್ಲ. ಸೊ ಇದನ್ನ ಯಾವ ರೀತಿಯಾಗಿ ಟೈಪ್ ಮಾಡೋದಂದರೆ ಕರ್ನಾಟಕ ಗೌರ್ಮೆಂಟ್ ಸೆಕ್ರೆಟರಿಯೇಟ್ ಅಂತ ಇಲ್ಲಿ ಟೈಪ್ ಮಾಡ್ಕೋಬೇಕು. ಕರ್ನಾಟಕ ಗೌರ್ಮೆಂಟ್ ಸೆಕ್ರೆಟರಿಯೇಟ್ ಅದು ಎಷ್ಟಾಗುತ್ತೆ? 33 ಆಗುತ್ತೆ. ಕರ್ನಾಟಕ ಗೌರ್ಮೆಂಟ್ ಅದಂದರೆ ರಿಪೀಟ್ ಬರುತ್ತಲ್ಲ, ಸೊ ಹೀಗಾಗಿ ನಿಮ್ಗೆ ಬ್ಯಾಟ್ ಆಗಿರಬೇಕು ಅನ್ಕೋತೀನಿ. ಇಲ್ಲ ಎಣಿಸ್ಕೋಬೋದು ನೀವು. ಕರ್ನಾಟಕ ಗೌರ್ಮೆಂಟ್ ಸೆಕ್ರೆಟರಿಯೇಟ್ ಅಂದರೆ 33 ಆಗುತ್ತೆ. ನೆಕ್ಸ್ಟ್ ಎಷ್ಟು? ವಿಧಾನಸೌಧ ಅಂತ ಅಂದರೆ ಇಲ್ಲಿ ಕೆಳಗಡೆ ವಿಧಾನಸೌಧ 15 ಆಗುತ್ತೆ. ವಿಧಾನಸೌಧ ಅಂದರೆ 15 ಬರುತ್ತೆ. ಸೆಕೆಂಡ್ ಲೈನ್. ಮತ್ತು ಥರ್ಡ್ ಲೈನ್ದು ಇಲ್ಲೇನಿದೆ, ಬ್ಯಾಂಗ್ಳೂರು ಎಲ್ಲಿದೆ? ಬ್ಯಾಂಗ್ಳೂರು ಡೇಟೆಡ್ 8th November 2016. ಇದನ್ನು ಕ್ಯಾಲ್ಕುಲೇಟ್ ಮಾಡಲೇಬೇಕಲ್ಲ. ಬ್ಯಾಂಗ್ಳೂರು ಪಾಯಿಂಟ್ ಡೇಟೆಡ್. ನನ್ನ ಅಕ್ಷರ ತಿಳಿಯಲ್ಲ ನಿಮಗೆ, ನೀವು ಬುಕ್ಕಲ್ಲಿ ಬರ್ಕೊಂಡು ಮಾಡ್ಕೊಳ್ಳಿ, ಆಯಿತಾ? 8th November
ನವೆಂಬರ್ 2016 ಪಾಯಿಂಟ್ ಇಷ್ಟಾಗುತ್ತೆ. ಇದು ಬೆಂಗಳೂರು 10 ಡೇಟೆಡ್ 8 ನವೆಂಬರ್ 2016. ಇದು 35 ಆಗುತ್ತೆ ಅಲ್ಲ. ಓಕೆ, ಇಲ್ಲಿ 35 ಆಗುತ್ತೆ ಇದು. ಓಕೆ, ಇದ್ರಾಗ ಯಾವುದು ಇದು 35 ಲಾಸ್ಟ್ ಇದೆ ದೊಡ್ಡದಾಯ್ತಲ್ಲ. ಸೊ ಈಗ ಏನು ಮಾಡ್ಬೇಕು ನೀವು, ಫಸ್ಟ್ ಈ ಕಡೆ ಫಸ್ಟ್ಗೆ ಬ್ಯಾಕ್ ಎಷ್ಟು ಬರಬೇಕು ಅಂದರೆ 35 ಬ್ಯಾಕ್ ಬರಬೇಕು ನೀವು. 35 ಒಳಗೆ ಫಸ್ಟ್ ಲೈನ್ ಎಷ್ಟು ಟೈಪ್ ಮಾಡತ್ತೀರಿ, 33 ಟೈಪ್ ಮಾಡತ್ತೀರ. ಅದ್ರಾಗ ಎರಡು ಜಸ್ಟ್ ಒಂದು ಸ್ಪೇಸ್ ಕೊಟ್ಟು ನೀವು ಫಸ್ಟ್ ಲೈನ್ನ ಟೈಪ್ ಮಾಡ್ಕೋಬೇಕು. ಏನಂದ್ರೆ ಕರ್ನಾಟಕ ಗೌರ್ಮೆಂಟ್ ಸೆಕ್ರೆಟರಿಯೇಟ್ ಅಂತ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ 15 ಇರುತ್ತಲ್ಲ, ಯಾನು ವಿಧಾನಸೌಧ 15 ಇರುತ್ತೆ. 35ರಲ್ಲಿ 15 ಕಳೆದ್ರೆ ಎಷ್ಟು ಉಳಿತದೆ, 20 ಉಳಿತದೆ. 20ರಾಗ ಈಗ 10 ಸ್ಪೇಸ್ ಕೊಡಬೇಕು. 10 1 2 3 4 5 6 7 8 9 10 10 ಕೊಟ್ಟು ಇಲ್ಲಿ ಟೈಪ್ ಮಾಡಿ ವಿಧಾನಸೌಧ ಅಂತ. ವಿಧಾನಸೌಧ ಈ ಕಡೆ 10 ಉಳಿದಿರ್ತದ. ನೆಕ್ಸ್ಟ್ ಇದೇನದ, ಬೆಂಗಳೂರು ಡೇಟೆಡ್ 8 ನವೆಂಬರ್ 2016 ಅಂತ ಏನದಲ್ಲ, ಈ ಕರೆಕ್ಟಿಗೆ 35 ಏನದ ಇಲ್ಲಿಂದ ಟೈಪ್ ಮಾಡ್ಕೊಂಡು ಹೋಗ್ಬಿಡಿ. ಓಕೆ, ಇಷ್ಟಾದ ನಂತರ ಇದರ ಸೀರಿಯಲ್ ಬಂದು ಲೆಟರ್ ನಂಬರ್ ಹಾಕ್ಕೊಳ್ಳಿ. ಇದೇನು ಸ್ವಲ್ಪ ಗಜಿ ಬಿಜಿ ಆಗ್ಲಿಕ್ಕೆ ಅನ್ಸದ ನನಗೆ, ಅರ್ಥ ಆದರೆ ಅಂದರೆ ಆಗಿದೆ ಅಂತ ಹೇಳಿ, ಇಲ್ಲಾಂದರೆ ಬೇರೆ ರೀತಿಯಾಗಿ ತಿಳಿಸ್ತೀನಿ ಆಯಿತಾ ನೆಕ್ಸ್ಟ್ ಟೈಮು. ಇದಾದ ನಂತರ ನೀವು ಕೆಳಗಡೆ ಫ್ರಾಮ್, ಇಲ್ಲಿ ಇನ್ನೊಂದ್ಸಲ ಫ್ರಾಮ್ ಅಡ್ರೆಸ್ ಬರುತ್ತೆ ಇದಕ್ಕೆ ಗೌರ್ಮೆಂಟ್ ಲೆಟ್ರಿಗೆ. ಓಕೆ, ಇಲ್ಲಿ ಕೆಳಗಡೆ ಏನು ಹಾಕಬೇಕು ಅಂದರೆ ಇಲ್ಲಿ ಮತ್ತೆ ಫ್ರಾಮ್ ಅಂತ ಹಾಕಬೇಕು. ಇಲ್ಲಿ ಮಾಡಿದ ಫ್ರಾಮ್ ಅಂತ ಮೆನ್ಷನ್ ಮಾಡಬೇಕು. ಇಲ್ಲಿ ಫ್ರಾಮ್ ಅಂತ ಮೆನ್ಷನ್ ಮಾಡಿ ಇಲ್ಲಿ ಕೆಳಗಡೆ 2 ಲೈನ್ ಸ್ಪೇಸ್ ಕೊಟ್ಟು ಇಲ್ಲಿಂದ 5 ಸ್ಪೇಸ್ ಕೊಡಬೇಕು. ಇದು ಪ್ರತಿಯೊಂದಕ್ಕೂ 5 ಸ್ಪೇಸ್ ಕೊಡಬೇಕು ಗೌರ್ಮೆಂಟ್ ಲೆಟ್ರಲ್ಲಿ ಆಯಿತಾ. ಇದರಲ್ಲಿ ಏನಿದೆ, ದ ಚೀಫ್ ಸೆಕ್ರೆಟರಿ ಟು ಗೌರ್ಮೆಂಟ್ ಅಂತ ಟೈಪ್ ಮಾಡಬೇಕು. 5 ಸ್ಪೇಸ್ ಕೊಡಬೇಕು. 1 2 3 4 5 ಅಂತ ಸ್ಪೇಸ್ ಕೊಟ್ಟು ದ ಚೀಫ್ ಸೆಕ್ರೆಟರಿ ಟು ಗೌರ್ಮೆಂಟ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಕೆಳಗಡೆ ವಿಧಾನಸೌಧ, ಇಲ್ಲಿಗೆ ಏನು ಸ್ಟಾರ್ಟ್ ಮಾಡಿದಿರಲ್ಲ, ಇಲ್ಲಿಂದ 5 ಸ್ಪೇಸ್ ಕೊಡಬೇಕು. 1 2 3 4 ಇಲ್ಲಿಂದ 5 ಸ್ಪೇಸ್ ಕೊಟ್ಟು ವಿಧಾನಸೌಧ ಅಂತ ಟೈಪ್ ಮಾಡಿ. ಮತ್ತು ಇಲ್ಲಿಂದ ಸ್ಪೇಸ್ ಕೊಟ್ಟು ಇಲ್ಲಿ ಕ್ಯಾಪಿಟಲಲ್ಲಿ ಬ್ಯಾಂಗ್ಳೂರು ಅಂತ ಟೈಪ್ ಮಾಡಿ. ಓಕೆ, ಬ್ಯಾಂಗ್ಳೂರು ಅಂತ ಕ್ಯಾಪಿಟಲಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಟು ಅಡ್ರೆಸ್, ಇದ್ರ ಕೆಳಗಡೆ ಟು ಅಡ್ರೆಸ್ 2 ಲೈನ್ ಸ್ಪೇಸ್ ಕೊಟ್ಟು 2 ಮಾಡಿ. ಮತ್ತೆ ಕೆಳಗಡೆ ಬಂದು 2 ಲೈನ್ ಸ್ಪೇಸ್ ಕೊಟ್ಟು ಮತ್ತೆ 5 ಸ್ಪೇಸ್ ಕೊಡಿ. 5 ಸ್ಪೇಸ್ ಕೊಟ್ಟು ಇಲ್ಲೇನಿದೆ ಟು ಅಡ್ರೆಸ್ಸು, ದ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅರಣ್ಯ ಭವನ ಬ್ಯಾಂಗ್ಳೂರು. ಓಕೆ, ಇದನ್ನು ಟೈಪ್ ಮಾಡ್ಕೊಳ್ಳಿ. ಇಲ್ಲಿ 2ದಲ್ಲಿ ಫಸ್ಟು ದ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ ಟೈಪ್ ಮಾಡಿ. 5 ಲೈನ್ ಸ್ಪೇಸ್ ಕೊಟ್ಟು ಇದು 5 ಸ್ಪೇಸ್ ಕೊಟ್ಟು ನೆಕ್ಸ್ಟ್ ಅದ್ರ ಕೆಳಗಡೆ 5 ಸ್ಪೇಸ್ ಕೊಟ್ಟು ಇಲ್ಲಿ ಅರಣ್ಯ ಭವನ ಅಂತ ಹಾಕಿ. ಇಲ್ಲಿ ಕೆಳಗಡೆ 5 ಸ್ಪೇಸ್ ಕೊಟ್ಟು ಅರಣ್ಯ ಭವನ. ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲಲ್ಲಿ ಬ್ಯಾಂಗ್ಳೂರು ಅಂತ ಕೆಳಗಡೆ 5 ಸ್ಪೇಸ್ ಕೊಟ್ಟು ಬ್ಯಾಂಗ್ಳೂರು ಅಂತ ಟೈಪ್ ಮಾಡಿ ಕ್ಯಾಪಿಟಲಲ್ಲಿ ಫುಲ್ ಸ್ಟಾಪ್ ಕೊಡಿ. ಅದಾದ ನಂತರ ಇಲ್ಲಿ ಕೆಳಗಡೆ ಸರ್ ಅಂತ ಬರುತ್ತೆ. ಇಲ್ಲಿ ಸರ್ ಅಂತ ಇದೆ ನೋಡಿ, ಕೆಳಗಡೆ ಸರ್ ಅಂತ 2 ಲೈನ್ ಸ್ಪೇಸ್ ಕೊಟ್ಟು ಸರ್ ಅಂತ ಮಾಡ್ಕೊಳ್ಳಿ. ಮತ್ತೆ 2 ಲೈನ್ ಸ್ಪೇಸ್ ಕೊಟ್ಟು ಇಲ್ಲಿ ಸಬ್ಜೆಕ್ಟ್ ಅಂತ ಬರ್ಕೊಳ್ಳಿ. ಇಲ್ಲಿದೆ ನೋಡಿ ಸಬ್ಜೆಕ್ಟ್ ಇದಕ್ಕೂ ಕೂಡ ಇಲ್ಲಿ 65 ಒಳಗಡೆ ಇರಬೇಕು. ಓಕೆ, 65 ಒಳಗಡೆ, 65 ದಾಟಬಾರ್ದು. ಸೊ ಅದಾದ ನಂತರ ಇಲ್ಲಿ ಕೆಳಗಡೆ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಇದು ಎಷ್ಟು ಇಟ್ಕೋಬೇಕಂದ್ರೆ 2 ಲೈನ್ ಸ್ಪೇಸಲ್ಲಿ ಇದು ಎಲ್ಲ ಮ್ಯಾಟ್ರ್ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ಥರ ಬಂದರೆ ದ ಅಂತ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ದ ಅಂತ ಮಾಡ್ಕೋಬೇಕು. ಇಲ್ಲಿ ಕೂಡ ದ ಅಂತ ಮಾಡ್ಕೋಬೇಕು. ಇಂಥವು ಸ್ವಲ್ಪ ಫಸ್ಟಿಗೆ ನೋಡ್ಕೊಳ್ಳಿ. ಇನ್ನೊಂದು ಗೌರ್ಮೆಂಟ್ ಲೆಟರ್ಗೆ ಪ್ರತಿಯೊಂದು ಪ್ಯಾರಾ ಆದಮೇಲೆ ಪ್ಯಾರಾ 2 ಪ್ಯಾರಾ 3 ಅಂತ ಹಾಕಲೇಬೇಕು. ನಂಬರ್ ಕೊಡಲಿ ಬಿಡಲಿ, ಫಸ್ಟ್ ಪ್ಯಾರಾಗೆ ನಂಬರ್ ಹಾಕೋದಿಲ್ಲ, ಸೆಕೆಂಡ್ ಪ್ಯಾರಾ ಹಿಡಿದು ನಂಬರ್ ಹಾಕಬೇಕು. ಇಲ್ಲಿ ನೋಡಿ ನೀವು ಪ್ಯಾರಾ ಮಾಡಬೇಕಂದ್ರೆ ಇಲ್ಲಿ ಈ ಥರ ಬಂದರೆ ನೀವು ಪ್ಯಾರಾ ಮಾಡಬೇಕು. ಪ್ಯಾರಾ ಮಾಡಿಕೊಂಡು ನಂಬರ್ ಹಾಕ್ಕೊಂಡು ಟೈಪ್ ಮಾಡ್ಕೊಳ್ಳಿ. 2 ಲೈನ್ ಸ್ಪೇಸ್ ಇರಬೇಕು. ಹಾಗೆ ಇಲ್ಲಿ ಸುಡ್ ನಾಟ್ ಅಂತ ಇದೆ ನೋಡಿ, ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು 50 ಇದೆಯಲ್ಲ, 50 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಏನಿದೆ, ಇಲ್ಲಿ ಡಿಲೀಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಈ ಡೆಲ್ ಅಂತ ಕೊಟ್ಟರು ಡೆಲೀಟ್ ಅಂತ. ನೆಕ್ಸ್ಟ್ ಏನಿದೆ, ಇಲ್ಲಿ ಪ್ಯಾರಾ ಚೇಂಜ್ ಮಾಡಬೇಕು. ಪ್ಯಾರಾ ನಂಬರ್ ಹಾಕಲೇಬೇಕು ಆಯಿತಾ. ಇಲ್ಲಿ ದ ಪ್ರಾಜೆಕ್ಟ್ ದ ಅಂತ ಮಾಡ್ಕೋಬೇಕು. ಇಲ್ಲಿ ಗೀಟ್ ಹಾಕಿದ್ದಾರೆ, ಸೊ ದ ಅಂತ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ಅಪ್ಪರ್ ಕೇಸ್ ಮಾಡ್ಕೋಬೇಕು. ಎಸ್ ಕ್ಯಾಪಿಟಲ್ ಆಗಬೇಕಾಗುತ್ತೆ. ಹಾಗೆ ಮತ್ತೇನಿದೆ ಇದರಲ್ಲಿ, ಓಕೆ. ನೆಕ್ಸ್ಟ್ ಇಲ್ಲಿ ಯುವರ್ಸ್ ಫೇತ್ಫುಲಿ ಅಂತ ಟೈಪ್ ಮಾಡಬೇಕು. ಯುವರ್ಸ್ ಫೇತ್ಫುಲಿ ಇದು ಕೂಡ 45 ಇಂದ ಶುರು ಮಾಡಬೇಕು. 45 ಇಂದ ಯುವರ್ಸ್ ಫೇತ್ಫುಲಿ ಎಷ್ಟು, ಯುವರ್ಸ್ ಫೇತ್ಫುಲಿ ಇದು ಟೋಟಲ್ 17 ಅಕ್ಷರ ಇರುತ್ತೆ. ಐ ಸೆಂಟರ್ ಮಾಡಿಕೊಂಡು ಚೀಫ್ ಸೆಕ್ರೆಟರಿ ಟು ಗೌರ್ಮೆಂಟ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಇದು ಚೀಫ್ ಸೆಕ್ರೆಟರಿ ಟು ಗೌರ್ಮೆಂಟ್ ಎಷ್ಟಾಗುತ್ತೆ ಅಂದರೆ ಇದು 30
30 ಅಕ್ಷರ ಇದಾವೆ, 38 ಅಲ್ಲ 30. ಓಕೆ, 30 ಅಕ್ಷರ ಇದಾವೆ, ಸೆಂಟರ್ ಮಾಡ್ಕೊಂಡು ಟೈಪ್ ಮಾಡ್ಕೊಳ್ಳಿ. ಓಕೆ, ಇದಕ್ಕೂ ಕೂಡ 30 ಮಾರ್ಕ್ಸ್ ಇರುತ್ತೆ. ಇದು ಸೇಮ್ ಈಗೇನು ಕಂಟೆಂಟ್ಸ್ ಇರುತ್ತಲ್ಲ ಅದಕ್ಕೆ 26 ಮಾರ್ಕ್ಸು, ಮತ್ತು ನೀವು ಫಾರ್ಮೆಟ್ಗೆ 4 ಮಾರ್ಕ್ಸ್ ಇರುತ್ತೆ. ಹಾಗೆ ಟೋಟಲ್ ಮಾರ್ಕ್ಸು 30 ಇರ್ತದಲ್ಲ. ಇನ್ನೇನಾದರೂ ಇದರಲ್ಲಿ ನಿಮಗೆ ಡೌಟ್ ಬಂದರೆ, ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ, ಮಷೀನಲ್ಲೇ ಮಾಡ್ತೀವಿ ಅಥವಾ ಇನ್ನೊಂದು ಬೇರೆ ಪೇಜ್ ತಗೊಂಡು ಟೈಪ್ ಮಾಡಿ ತೋರಿಸ್ತೀವಿ, ಆಯಿತಾ. ಇದರದ್ದು ಲಿಂಕ್ ಈ ಒಂದು PDF ಲಿಂಕು ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮತ್ತು ನಮ್ಮ ಟೆಲಿಗ್ರಾಮಲ್ಲಿ ಇರುತ್ತದೆ, ಹೋಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Thanks for watching. Please subscribe for more typing and steno videos. Don't forget to hit the bell icon for updates.